ಹಿಂದೂ ಹುಲಿ ಭದ್ರಕೋಟೆಗೆ ನುಗ್ಗಿದ ಮರಿಹುಲಿ. ಯತ್ನಾಳ್ಗೆ 3 ಪಂಚ್, ಅಸಲಿ ಯುದ್ಧ ಈಗ ಶುರು. ರೊಚ್ಚಿಗೀಳುತ್ತಾ ವಿಜಯಪುರದ ಹಿಂದೂ ಹುಲಿ. ರಾಜ್ಯ ಬಿಜೆಪಿಯಲ್ಲಿ ಹುಲಿಗಳದ್ದೇ ಅಬ್ಬರ. ಒಂದು ಹಿಂದೂ ಹುಲಿ, ಇನ್ನೊಂದು ಮರಿರಾಜ ಹುಲಿ. ಈ ಎರಡು ಹುಲಿಗಳ ಅಬ್ಬರ ಆರ್ಭಟ ಕೆಲವೇ ದಿನಗಳಲ್ಲಿ ಮತ್ತೊಂದು ಹಂತಕ್ಕೆ ತಲುಪೋ ಸಾಧ್ಯತೆ ಇದೆ. ಅಬ್ಬರಿಸಿ ಬೊಬ್ಬಿರಿದಿದ್ದ ಹಿಂದೂ ಹುಲಿ ಸದ್ಯ ಸೈಲೆಂಟ್ ಆಗಿದ್ರೆ, ಇತ್ತ ಮರಿರಾಜ ಹುಲಿ ವಿಜಯಪುರದ ಹಿಂದೂ ಹುಲಿ ಕೋಟೆಗೆ ನುಗ್ಗಿ ಗರ್ಜಿಸಿದೆ. ಇದರಿಂದ ಸೈಲೆಂಟ್ ಆಗಿರೋ ಹಿಂದೂ ಹುಲಿ ಅಟ್ಯಾಕ್ ಮಾಡೋಕೆ ಒಂದು ಹೆಜ್ಜೆ ಹಿಂದೆ ಇಟ್ಟಂತೆ ಕಂಡು ಬರ್ತಿದೆ. ಹಾಗಾದ್ರೆ ವಿಜಯಪುರಕ್ಕೆ ನುಗ್ಗಿದ ಮರಿರಾಜ ಹುಲಿ ಹಿಂದೂ ಹುಲಿಗೆ ಕೊಟ್ಟ 3 ಪಂಚ್ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹುಲಿಗಳ ಕಾಳಗ. ರಾಜ್ಯ ಬಿಜೆಪಿಯಲ್ಲಿ 2 ಯಂಗ್ ಟೈಗರ್ಗಳ ಕಾಳಗ ಶುರುವಾಗಿದೆ. ಒಂದು ಹುಲಿ ಅಟ್ಯಾಕ್ ಮಾಡಿದಾಗ ಇನ್ನೊಂದು ಹುಲಿ ಸೈಲೆಂಟ್ ಆಗಿರುತ್ತೆ. ಆನಂತರ ಆ ಹುಲಿ ಈ ಹುಲಿ ಮೇಲೆ ಅಟ್ಯಾಕ್ ಮಾಡಿದಾಗ ಅವಿತುಕೊಂಡು ಕೂತಿರುತ್ತೆ. ಹೀಗೆ ಹುಲಿಗಳ ಕಾಳಗ ಜೋರಾಗಿದೆ. ಈ ನಡುವೆ ವಿಜಯೇಂದ್ರ ವಿಜಯಪುರ ಅಖಾಡದಲ್ಲಿ ನಿಂತು ಯತ್ನಾಳ್ಗೆ 3 ಪಂಚ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನವು 3 ಪಂಚ್ ಅಂದ್ರ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ನನ್ನ ರಾಜ್ಯಾಧ್ಯಕ್ಷ ಮಾಡಿದ್ದು ಬಿಎಸ್ವೈ ಅಲ್ಲ, ನಡ್ಡಾ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಕ್ಷರಶಃ ಅಬ್ಬರಿಸಿದ್ದಾರೆ. ನನ್ನನ್ನ ಯಡಿಯೂರಪ್ಪನವರು ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ, ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ ಅನ್ನೋ ಮೂಲಕ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ವಿಜಯಪುರ ಜಿಲ್ಲೆಗೆ ಬಿವೈ ವಿಜಯೇಂದ್ರ ಮೊನ್ನೆ ಭೇಟಿ ನೀಡಿದ್ರು. ವಿಜಯೇಂದ್ರ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡ ಬಿಜೆಪಿ ನಾಯಕರು, ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದ್ರು. ರೋಡ್ ಶೋ ಬಳಿಕ ಬಣಜಿಗ ಸಮಾವೇಶ ಉದ್ದೇಶಿಸಿ ಬಿವೈ ವಿಜಯೇಂದ್ರ ಭಾಷಣ ಮಾಡಿದ್ರು. ಈ ಭಾಷಣದಲ್ಲೇ ಯತ್ನಾಳ್ಗೆ ವಿಜಯೇಂದ್ರ ಭರ್ಜರಿ ಟಾಂಗ್ ಕೊಟ್ಟಿದ್ದಾರೆ. ನಂಬರ್ 2, ಬಿಎಸ್ವೈ ಮೇಲೆ ಅನುಕಂಪ ಬೇಡ, ದಾಖಲೆ ಬಿಡುಗಡೆ ಮಾಡಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಕಾಲದಲ್ಲಿ 40,000 ಕೋಟಿ ರೂಪಾಯಿ ಕೋವಿಡ್ ಹಗರಣ ನಡೆದಿದೆ ಅಂತೇಳಿ ಆರೋಪಿಸಿದ್ದು ತನಿಖೆಗೆ ಒತ್ತಾಯಿಸಿದ್ದಾರೆ. ಈ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಬಿವೈ ವಿಜಯೇಂದ್ರ ಅವರು, ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಿಎಸ್ವೈ ಕುಟುಂಬದ ಮೇಲೆ ಯಾವುದೇ ಅನುಕಂಪ ತೋರಿಸುವ ಅಗತ್ಯವಿಲ್ಲ. ಆರೋಪ ಮಾಡಿದವರ ಬಳಿ ದಾಖಲೆ ಇದ್ರೆ ಸರ್ಕಾರಕ್ಕೆ ಕೊಡಲಿ ಅಂತೇಳಿ ಯತ್ನಾಳ್ ಅವರಿಗೆ ವಿಜಯೇಂದ್ರ ಪರೋಕ್ಷವಾಗಿ ಸವಾಲ್ ಹಾಕಿದ್ದಾರೆ. ನಂಬರ್ 3, ಹೈಕಮಾಂಡ್ಗೆ ಚಾಡಿ ಹೇಳೋ ಕೆಲಸ ಮಾಡಲ್ಲ. ಇನ್ನು ಆರೋಪದಲ್ಲಿ ಸತ್ಯಾಂಶ ಇದ್ರೆ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಹುಡುಗಾಟಿಕೆಯ ಹೇಳಿಕೆ ಇದ್ರೆ ಬರಲ್ಲ. ನಾನು ಇಟ್ಟ ಗುರಿಯಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು, ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಬೇಕು. ನಾನಾಗಲಿ ಯಾರಾಗಲಿ ಬಿಜೆಪಿ ಕೇಂದ್ರ ನಾಯಕರಿಗೆ ಹೋಗಿ ಚಾಡಿ ಹೇಳುವ ಕೆಲಸ ಮಾಡಿಲ್ಲ ಎಂದಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಯತ್ನಾಳ್ ಉಚ್ಚಾಟನೆಗೆ ಹೈಕಮಾಂಡ್ಗೆ ದೂರು ನೀಡಿಲ್ಲ ಅಂತೇಳಿ ಯತ್ನಾಳ್ ಮಾತಿಗೆ ವಿಜಯೇಂದ್ರ ಪಂಚ್ ಕೊಟ್ಟಿದ್ದಾರೆ. ಹಾಗಾದ್ರೆ ಮರಿರಾಜ ಹುಲಿ ಪಂಚ್ಗಳಿಗೆ ಹಿಂದೂ ಹುಲಿ ರೊಚ್ಚಿಗೇಳುತ್ತಾ? ಮಾತಿನ ವರಸೆ ಬಿಟ್ಟು ನೇರವಾಗಿ ದಾಖಲೆ ಬಿಡುಗಡೆ ಮಾಡಿ ಅಸಲಿ ಸೇಡನ್ನು ತೀರಿಸಿಕೊಳ್ಳುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.